ಎಲ್ಲ ಹೋರಾಟದವರಿಗೂ, ಭಕ್ತ ಮಂಡಳಿಯವರಿಗೂ ಮತ್ತು ಸಂಘಟಕರಿಗೂ ವಂದನೆಗಳು. ಎಲ್ಲಿಯೋ ಒಂದು ಕಡೆ ಪ್ರಭಾಕರ ಭಟ್ರ ಭಾಷಣ ಕೇಳಿದ್ದೆ. ಬಹುಶಃ ಪುತ್ತೂರಿನಲ್ಲಿ ಚುನಾವಣೆ ನಡೆದ ಸಂದರ್ಭದಲ್ಲಿ ಅರಳು ಪುತ್ತಿರು ಏನು ದೇವಸ್ಥಾನದ ಹುಂಡಿ ಕಟ್ಟವರು ಅಂತ, ಅದನ್ನು ನಮಗೆ ಸಂಬಂಧ ಇಲ್ಲ. ಆದರೆ ಹಾಗೆ ಹೇಳಿದ ಭಟ್ರು ದೇವಸ್ಥಾನದ ಜಾಗ ಕಟ್ಟಿದ್ದಾರೆ ಇವಾಗ ನನಗೆ ಅಚ್ಚರಿಯ. ಅಂದರೆ ಇವರ ಕೆಲಸ ಇದೇ ಯಾಕ ಒಬ್ಬ ಅವರ ಮೇಲೆ ಹುಂಡಿ ಕಟ್ಟ ಹೇಳಿದ್ದು ಇವರು ಜಾಗವೇ ಕಟ್ಟಿದ್ದಾರೆ. ನನಗೆ ಈ ಪ್ರಭಾಕರ್ ಭಟ್ರಿಗೆ ಒಂದು ಪ್ರಶ್ನೆ ಕೇಳಬೇಕು. ನಾವೆಲ್ಲ ಅವರೊಟ್ಟಿಗೆ RSS ಅಲ್ಲಿ ಒಂದು ಕಾಲದಲ್ಲಿ ಇದ್ದವರು. RSSನ ಸಂಸ್ಕಾರ ಸಂಸ್ಕೃತಿ ಭಟ್ರೆ ಇದೇನಾ? ನೀವು ನಮಗೆ ಬೌದ್ಧಿಕ ಮಾಡಿದವರು ಒಂದು ಕಾಲಘಟ್ಟದಲ್ಲಿ. ನಾವೆಲ್ಲರೂ ಒಳ್ಳೆಯ ನಾಗರಿಕರಾಗಬೇಕು, ನಾವೆಲ್ಲರೂ ರಾಷ್ಟ್ರ ಪ್ರೇಮಿಗಳಾಗಬೇಕು, ನಾವೆಲ್ಲರೂ ಭ್ರಷ್ಟಾಚಾರ ಮಾಡಬಾರ್ದು, ಸ್ವಯಂ ಸೇವಕರಿಗೆ RSSನವರಿಗೆ ಎಲ್ಲರಿಗೂ ಕರೆ ಕೊಟ್ಟಂಥ ನಾಯಕರು ಪ್ರಭಾಕರ ಭಟ್ರು. ನೀವೇ ಖುದ್ದು ಒಂದು ದೇವಸ್ಥಾನದ ಜಾಗವನ್ನು ನೀವು ಅನಧಿಕೃತವಾಗಿ ಪಡಿತೀರಿ ಅಂತಾದರೆ, ನಾನು ಹೇಳೋದು ಎಲ್ಲ ಹಿಂದೂ ದೇವಸ್ಥಾನಗಳು, ಎಲ್ಲ ಹಿಂದೂಗಳು ನಿಮ್ಮ ಪಹಣಿ ಪತ್ರವನ್ನು ತೆಗೆದು ನೋಡಿ. ಪ್ರಭಾಕರ ಭಟ್ರ ಟ್ರಸ್ಟಿಗೆ ಎಷ್ಟು ವರ್ಗ ಆಗಿದೆ ಅಂತ. ಅಲ್ಲಿ ಹೋಗಿ ಎಲ್ಲಿಯೋ ಕಂಡಾಟ ಭಾಷಣ ಮಾಡಿದ ಒಂದು ವಾರ ಆಯಿತು, ವಕ್ಫು 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 ಅಂತ. ಇಲ್ಲಿ ನೋಡಿದ್ರೆ ಗಬಕ್ ಗಬಕ್ ಗಬಕ್. ಇಂಥ ಅವಶ್ಯ ಅಲ್ಲ, ಒಬ್ಬ ಹಿಂದೂ ನಾಯಕ ದೇವಸ್ಥಾನದ ಇಂಥ ಜಾಗವನ್ನು ಹೊಡಿತಾನೆ ಅಂತಂದರೆ ಇನ್ನು ಎಂಥ ಧರ್ಮದ ಇವರದ್ದು ಎಂಥ ಧರ್ಮ? ಏನಂತಂದರೆ ರಾಜಕಾರಣಕ್ಕಾಗಿ ಧರ್ಮ ಆದರೆ ಹೀಗೆ ಆಗೋದು, ಧರ್ಮದ ಅರ್ಥ ಗೊತ್ತಿಲ್ಲದಿದ್ದರೆ ಹೀಗೆ ಆಗೋದು. ಸಂಘ ಪರಿವಾರ, ಬಜರಂಗ ದಳ, ಈ RSS ಇವರ ನಾಯಕರಿಗೆ ಧರ್ಮ ಅಂತಂದರೆ ಅವರ ಪಕ್ಷ ಅಂತ ಆಗಿದೆ. ಇದು ಸಮಸ್ಯೆ ಆದದ್ದು. ಅಧಿಕಾರ ಹಿಡಿಯುವುದೇ ಹಿಂದೂ ಧರ್ಮ ಅಂತ ಅವರಿಗೆ ಆಗಿದೆ. ಹಾಗಾಗಿ ಇವರಿಗೆ ಜೀವನ ಧರ್ಮ ಗೊತ್ತಿಲ್ಲ, ವೃತ್ತಿ ಧರ್ಮವೂ ಗೊತ್ತಿಲ್ಲ. ಧರ್ಮ ಅಂದರೆ ಏನು? ಧರ್ಮದಲ್ಲಿ ಬೇರೆ ಬೇರೆ ವ್ಯಾಖ್ಯಾನಗಳಿದೆ. ಪ್ರಭಾಕರ ಭಟ್ರು ಅದ್ಭುತವಾಗಿ ಮಾತಾಡ್ತಾರೆ, ಅದರದ್ದು ಬೇರೆ. ನಮ್ಮ ಪೂಜಾ ಪದ್ಧತಿಯಲ್ಲಿ ನಮಗೆ ಧರ್ಮ ಇದೆ. ನಾನು ದೇವರ ಪೂಜೆ ಮಾಡ್ತೇವೆ, ನಾವು ಭಟ್ರುಗಳು ಹೋಮ ಮಾಡ್ತೇವೆ, ನೀವು ದೈವಸ್ಥಾನಕ್ಕೆ ಹೋಗ್ತೀರಿ, ಇನ್ನೊಬ್ಬರು ನಾಗಬನಕ್ಕೆ ನಡ್ಕೊಳ್ತೀರಿ, ಇನ್ನೊಬ್ಬರು ಇನ್ನೊಂದು ಯಾವುದೋ ಭೂತಸ್ಥಾನಕ್ಕೆ ನಡ್ಕೊಳ್ತಾರೆ. ಇಲ್ಲಿ ಇದೆಯಲ್ಲ, ಇಲ್ಲ ನಾನು ಯಾವುದೋ ಒಂದು ಕ್ಷೇತ್ರಕ್ಕೆ ಮಾತ್ರ. ಇದೆಲ್ಲ ನಮ್ಮ ಆರಾಧನೆ. ಒಬ್ಬ ಸತ್ಯನಾರಾಯಣ ಪೂಜೆ ಮಾಡಿಸ್ತಾನೆ, ಇನ್ನೊಂದು ಅವರವರದ್ದು ಧರ್ಮ. ಅದು ಆಚರಣೆಯಲ್ಲಿ ಒಬ್ಬೊಬ್ಬರು ಒಂದೊಂದು ನಮ್ಮಲ್ಲಿ ಮಾತಾಡೋ ಕೋಪ. ಇದು ಒಂದು ಧರ್ಮದ. ಇನ್ನೊಂದು ಜೀವನ ಧರ್ಮ ಅಂತ ಉಂಟು. ಮನುಷ್ಯನಾಗಿ ಬದುಕಬೇಕು ಅನ್ನೋದೇ ಜೀವನ ಧರ್ಮ. ಅದರ ಜೊತೆಗೆ ವೃತ್ತಿ ಧರ್ಮ ಅಂತ ಉಂಟು. ನಾನು ಡಾಕ್ಟ್ರು, ನೀವು ಇಂಜಿನಿಯರ್, ಇನ್ನೊಬ್ಬರು ವಕೀಲರು, ಇನ್ನೊಬ್ಬರು ಶಿಕ್ಷಕರು, ಇನ್ನೊಬ್ಬ ಕೃಷಿಕ, ಅವರಿಗೆ ವೃತ್ತಿ ಧರ್ಮ ಅಂತ ಉಂಟು. ಈಗ ಒಂದು ಲಾಯರ್, ನೀವೊಂದು ಕೇಸ್ ಕೊಟ್ಟಿರಿ ಲಾಯರಿಗೆ. ಆ ಕೇಸನ್ನು ಉಲ್ಟಾ ಪಲ್ಟಾ ಮಾಡಿ ನಿಮಗೆ ಅನ್ಯಾಯ ಮಾಡಿದರೆ ನೀವೆಂತ ಹೇಳ್ತೀರಿ? ಒಂದು ವಕೀಲರ ಧರ್ಮ ಅಂತ ಅಲ್ವಾ? ಶಾಲೆ ಪಾಠ ಮಾಡುವ ಮಾಸ್ಟ್ರೇ ಬ್ಯಾಡದ್ದೆಲ್ಲ ಮಾಡಿದ್ರೆ ಅಂತ ಹೇಳ್ತೀರಿ ನೀವು. ಮಾಸ್ಟ್ರನ್ನ ರೋಡ್ ಅಂತ ಅದು ಮಲ್ಪದು ಮಾಸ್ಟ್ರೇ, ಇದು ಮಾಸ್ಟ್ರ್ ಮಲ್ಪನ ಬೇರೆ ಆಗ್ತದೆ. ಒಂದು ಇನ್ನ ಧರ್ಮ ಆಗ್ತು. ತಂದೆಗೆ ಒಂದು ಧರ್ಮ ಉಂಟು, ತಂದೆಯಾಗಿ. ತಾಯಿಯಾಗಿ ಒಂದು ಧರ್ಮ ಉಂಟು, ಮಗುವಿಗೆ ಒಂದು ಧರ್ಮ ಉಂಟು. ಈಗ ಅಪ್ಪಾದ ಅಂಚ ಮಲ್ಪುನ, ಇವರು ಮಗೆಯಾದ ಅಂಚ ಮಲ್ಪುನ. ಪ್ರತಿಯೊಬ್ಬ ವ್ಯಕ್ತಿಗೂ ಒಂದು ಧರ್ಮ ನಡವಳಿಕೆ ಅಂದರೆ ಒಟ್ಟಾರೆಯಾಗಿ ಒಳ್ಳೆಯದು ಮತ್ತು ಕೆಟ್ಟದ್ದು. ಈ ಒಳ್ಳೆಯದೇ ಧರ್ಮ, ಕೆಟ್ಟದ್ದು ಅಧರ್ಮ. ಹೀಗೆ ಇರುವಾಗ ಈ ಧರ್ಮದ ವ್ಯಾಖ್ಯಾನವನ್ನು ನಾವು ಏನು ಮಾಡಿದ್ದೇವೆ ಅಂತಂದರೆ ರಾಜಕಾರಣಕ್ಕೆ ತಂದಿದ್ದೇವೆ. ಎಲ್ಲ ಪಕ್ಷದ ವೇದಿಕೆಗೆ ಯಾವಾಗ ರಾಜಕೀಯ ಬಂತೋ ಆ ಧರ್ಮದ ವ್ಯಾಖ್ಯಾನ ಬೇರೆ ಬೇರೆ ಆಯಿತು. ಎಲ್ಲೆಲ್ಲಿಗೋ ಕೊಂಡೋಗ್ತಾ ಇದ್ದಾರೆ ಅದನ್ನೀಗ ಧರ್ಮವನ್ನು. ನಾವು ಕೂಡ ಒಂದು ಕಾಲಘಟ್ಟದಲ್ಲಿ ಆ ರೀತಿ ಕೆಲಸ ಮಾಡಿದವರು, ನಾನು ಮಾಡಿದವರು. ಪ್ರಭಾಕರ ಭಟ್ರು ನಮ್ಮ ಅಪ್ಪನ ಮಲ್ಲ ಗುರು.
ಆರು ಒಂಜಿ ಅರೆ ಭಯಪಡೋಣ ಯಾರು ರಡ್ಡ ಅರೆ ಭಯಪಡೋದು ಇತ್ತು ತಿಕ್ಕಿನ ವೇದಿಕೆ ನಿಂದೆ ಇರ್ತದೆ ಓ ಬ್ಯಾರಿಗಾಯೇ ಬಿಡು ಎನ್ನ ಧರ್ಮ ಹೆಂಗೆ ಅಡ್ಡೆ ಮಾಡಲ್ಲ ಧರ್ಮ ಹೆಂಚಿನ ಮಾಡಿ ಹೆಂಗೆ ಗೊತ್ತಿಚ್ಚಿ ದೇವರ ದೈಟ್ ಧರ್ಮ ಹೆಂಚಿನ ಮಾಡಿ ಹೆಂಗೆ ಗೊತ್ತಿಚ್ಚಿ ನಮ್ಮ ಹಿಂದೂ ಧರ್ಮ ಪಂಡ ಹೆಂಚಿನ ಐಟ್ ವೇದಡೆ ಹೆಂಚಿನ ಬಂಟೇರು ಉಪನಿಷತ್ತಿನ ಹೆಂಚಿನ ಬಂಟೇರು ಭಟ್ರು ಮಾಡ್ಕೊಂಡ ಮಂತ್ರಡೆ ಹೆಂಚಿನ ಅರ್ಥ ಉಂಟು ದ್ರಾವಿಡ ಪರಂಪರೆ ನಿಗಳು ನಾಗಾರಾಧನೆ ಮಲ್ಪರು ದೈವಾರಾಧನೆ ಮಲ್ಪರು ಭೂತಾರಾಧನೆ ಉಂಟು ಐದು ಅರ್ಥ ಹೆಚ್ಚಿನ ದೇವರ ಅಣೆಂಟು ಗೊತ್ತಿಚ್ಚಿ ನಾವು ಪಟ್ಟಣಗಳ ಬಹು ಬಿಕ್ಕೇಂಡಿ ನಾವಲ್ಲ ರಡ್ಡು ಸೇರ್ಪವಣಿ ರಡ್ಡು ಸಂಸ್ಕೃತ ಶ್ಲೋಕ ಪಡ್ಕೊಂಡು ಅವು ಮಂತ್ರ ಶ್ಲೋಕ ವೇದ ಮಂತ್ರ ವೇದ ಭಟ್ರೆ ಗೊತ್ತು ವೇದ ಮಂತ್ರ ವೇದ ಅಂದಾತ ಭಟ್ರೆ ವೇದ ಮಂತ್ರ ಸೂಕ್ತಗಳು ಬೇರೆ ಶ್ಲೋಕಗಳು ಬೇರೆ ಅವುಲೇದು ಗೊತ್ತಿಚ್ಚಿ ಗಜಾನನಂ ಭೂತಗಣಾದಿ ಸೇವಿತಂ ಪಂಡ ಶ್ಲೋಕವು ಅವೇ ಗಣಾನಂ ಗಣಾತ್ವಂ ಗಣಪತಿ ಗುಮ್ಮವಾಮೇ ಅವು ವೇದ ಮಂತ್ರ ಅವಳ ಗೊತ್ತಿಚ್ಚಿ ಪಾತ್ರೆ ಹಿಂದೂ ಧರ್ಮ ಒಜ್ಜಿ ಪಾತ್ರದ ಬಿ ಎಂ ಭಟ್ರಲ್ಲಿ ನೇರ್ನಿ ಅಪ್ಪನ ಕತೆ ಅದು ಕಮ್ಯುನಿಸ್ಟ್ ಕತೆ ಬುಡ್ಪನ ತೆಕ್ಕಿನಲ್ಲಿ ನೆರ್ಪುನದೇ ಹಿಂದೂ ಧರ್ಮ ಬೈದತ್ತೆ ಒಟ್ಟಾರೆ ಬೈದತ್ತೆ ಆಮೇಲೆ ಗೊತ್ತಾಯಿತು ಇದು ಹಿಂದೂ ಧರ್ಮದ ಬಗ್ಗೆ ನಮಗೆ ಏನೂ ಗೊತ್ತಿಲ್ಲ ನಾನು ಹಿಂದೂ ಧರ್ಮದ ಬಗ್ಗೆ ಮಾತಾಡ್ತಾ ಇದ್ದೇನೆ ಅಂತ ಅದು ಈಗ ಒಂಜಿ ಮಾಸ್ಟರ್ ಸರಿ ಮಲ್ತೀನಿ ನಾನು ಇಡಬಲ್ಲ ಮಾರಾಯ ಅವನು ಗೊತ್ತುಂಟೆ ಮಾಸ್ಟರ್ನಲ್ಲಿ ಕೆಲವು ಸರಿ ಮಲ್ಪೇವೆ ಅವು ಪಕ್ಕ ಯಾರು ಓದಿನಿ ವೇದ ಪಂಡ ಇಂಚಿನ ಉಪನಿಷತ್ತು ಪಂಡ ಇಂಚಿನ ಪಂಡ ಹಿಂದೂ ಧರ್ಮದ ವೇದ ಅಂತ ನಮಗೆ ಗೊತ್ತಿಲ್ಲ ನಾವು ಕೇವಲ ಆಚರಣೆ ಮಾಡೋದು ಏನು ಆಚರಣೆ ಮಾಡೋದು ಬೇರೆ ಅದರಲ್ಲಿ ವೇದಾಂತ ಉಂಟು ಪ್ರತಿಯೊಂದು ಧರ್ಮಕ್ಕೂ ಒಂದು ವೇದಾಂತ ಉಂಟು ಈ ವೇದಾಂತ ನಮಗೆ ಗೊತ್ತಿಲ್ಲ ಏನು ವೇದಾಂತ ಕುಲೆ ವೇದಾಂತ ಅಂದರೆ ನೋಡಿ ಎಲ್ಲ ಧರ್ಮದಲ್ಲಿಯೂ ಕೂಡ ನೀವು ಹಿಂದೂ ಧರ್ಮದ್ದು ಮಾತ್ರ ಅಲ್ಲ ಜಗತ್ತಿನ ಎಲ್ಲ ಧರ್ಮಗಳಲ್ಲೂ ವೇದಾಂತ ಅಂದರೆ ಆಧ್ಯಾತ್ಮಿಕತೆ ಏನು ಅಂತ ಒಂದು ಉಂಟು ಆಧ್ಯಾತ್ಮ ಅಂದರೆ ವೇದಾಂತ ಅಂದರೆ ದೊಡ್ಡ ದೊಡ್ಡವರು ಭಾಷಣ ಮಾಡೋದು ಉಪನ್ಯಾಸ ಅದಲ್ಲ ಸರಳವಾಗಿ ಏನಂತಂದರೆ ನಾವು ದೇವರನ್ನು ಈ ದೇವರನ್ನು ನಂಬಿದ ಮೇಲೆ ಆ ದೇವರು ಅದಕ್ಕೆ ಆಕಾರ ಇಲ್ಲ ಹೌದಾ ಅಂತ ಆ ಒಂದು ದೇವರ ಸ್ಥಿತಿ ಅಂತಿಮವಾಗಿ ಅದು ನಿರ್ಗುಣ ನಿರಾಕಾರ ಅದೊಂದು ಪೂರ್ಣ ಖಾಲಿ ಜಾಗದಲ್ಲಿ ಉಂಟು ಅಂತ ಅದು ಬೇರೆ ಬೇರೆ ರೀತಿಯಲ್ಲಿ ನಾವು ದೇವರನ್ನು ಕಾಣ್ತೇವೆ ಅದಕ್ಕೊಂದು ಹೆಸರು ಕೊಡ್ತೇವೆ ಒಬ್ಬೊಬ್ಬರು ಒಂದೊಂದು ರೀತಿಯ ಆರಾಧನೆ ಮಾಡ್ತೇವೆ ಆದರೆ ಒಟ್ಟು ದೇವರು ಅಂದರೆ ಈ ಸೃಷ್ಟಿಯನ್ನು ಸೃಷ್ಟಿ ಮಾಡಿಸಿದವ ಅದೊಂದು ಶಕ್ತಿ ಆ ಶಕ್ತಿ ಅಂದರೆ ಏನು ನನ್ನೊಳಗೆ ಶಕ್ತಿ ಹುಟ್ಟಿದ್ದೇನೆ ನಾನು ಎಂಥದ್ದು ಮತ್ತು ಆ ಶಕ್ತಿ ಎಂಥದ್ದು ನನ್ನನ್ನು ಹುಟ್ಟಿಸಿದ ಶಕ್ತಿ ಬರೀ ಪೂಜೆ ಮಾಡೋದು ಬೇಕು ಜಾತ್ರೆಗಳು ಬೇಕು ಕೋಲವು ಬೇಕು ನೇಮವು ಬೇಕು ಮಾರ್ಕೆಟು ಬೇಕು ಬೇಕು ಅದು ಒಂದು ಎಲ್ಲರೂ ಸೇರಲಿಕ್ಕೆ ಆದರೆ ಅದು ಅಂತಿಮ ಅಲ್ಲ ಅಂತಿಮವಾಗಿ ಆತ್ಮಶೋಧನೆ ನಾನು ನನ್ನ ಲೈಫಲ್ಲಿ ಜೀವನದಲ್ಲಿ ನಾವು ದೇವಸ್ಥಾನಕ್ಕೆಲ್ಲ ತುಂಬ ಹೋಗ್ತೇವೆ ಹೋಗೋದು ಬರೋದು ಹಣ್ಣುಕಾಯಿ ಮಾಡೋದು ಬರೋದು ಲಾಸ್ಟ್ ಎಂಥದ್ದು ಕತೆ ಎಂಥದ್ದು ಅಂತ ಬಟ್ ಬಂಡೆ ಬಂತಿ ಗಣ ಮಾಡಿ ಮೊಕ್ಕಂಚಿನ ಗೊತ್ತಿಜ್ಜಿ ಅವು ಬೋಡು ಅಂಡ ಐತ ಬೊಕ್ಕಂಚಿನ ಬೋಡು ಬಂದು ಗೊತ್ತು ಪಡತ್ತ ಸಮಸ್ಯೆ ಇಂಚಿನ ಅಂಡ ಪಂಡ ಪ್ರಭಾಕರ ಭಟ್ರಿಗೆ ಆ ಬೊಕ್ಕಂಚಿನ ಬೋಡು ಬಂದು ಗೊತ್ತಿಚ್ಚಿ ಆದರೆ ಮುಂದೆ ಗೊತ್ತು ಭಾಷೆ ಮಲ್ಪುಲಿ ಹೋಮರು ಹೋಗ್ಬಲಿ ಹಣ್ಣುಕಾಯಿ ಮಲ್ಪುಲಿ ಅವನೊಂದು ಕೇಸರಿ ಶಾಲ್ ಪಾಡಿ ಆರು ಕೇಸರಿ ಶಾಲ್ ಪಾಡಿಚ್ಚೇರಿ ಆರೆಗೆ ಬೇಕನೆ ಶಾಲ್ ಮಲ್ಪೊಡ್ಲಿಕ್ಕೆ ಆ ಕೇಸರಿ ಶಾಲ್ ಪೆಟ್ಟು ಮಲ್ಪ ಸೈಪುನಕ್ಲಾಗ ಮಾತ್ರ ಅವು ಐದು ಗುರುತು ಹೆಣ್ಣಂಚಿನ ಬಟ್ಟಲು ವೈಟ್ ಬಾಡಿ ಎಂಕಲ್ ಪೆಟ್ಟಿಗೆ ಪೂಜ ಐಕ ಕಲೆ ಹಾಕಿ ಅಂಚಾದ ಏರು ಸಾಲ್ ಪಾಡುವೆ ಆಯ್ತು ಈ ಕುರಿ ಬಲಿ ಕೊರಗೆ ಹೆಚ್ಚಿನ ಬೇರೆ ಅಂಚ ಈ ಪ್ರಭಾಕರ ಭಟ್ರು ಹಿಂದೂ ಧರ್ಮ ಏನಂತ
ದೇವಸ್ಥಾನದ ಜಾಗವನ್ನು ಒಳಗೆ ಹಾಕೋದು ಹಿಂದೂ ಧರ್ಮವ? ಅವರು ಅದನ್ನು ವಿರೋಧಿಸಬೇಕಿತ್ತು. ಅವರಿಗೆ ಯಾರಾದರೂ ಅದನ್ನು ಕೊಂಡೋಗಿ ಹೇಳಿದಿದ್ರೆ ನಡಪ್ಲೆ ವಿದಾಯ ಹೇಳಬೇಕಿತ್ತು. ಯಾನು ರಾಜಕೀಯ ಪಾತ್ರ ಜಾಂಡ ಒಂಜಿ ರಾಜಕೀಯ ನಾಯಕನ ಒಂಜಿ ಕತೆ ಮಾಡಿ ಜನಾರ್ದನ ಪೂಜಾರಡ ಒಂಜಿ ಟ್ರಾನ್ಸ್ಫರ್ ಇಂಚಿನ ಬೇಲೆ ಸರ್ ಅಂತ ಕಾಸು ಕೊಡ್ತೇರಿಗೆ ಅಪ್ಪನ ಗಾಡಿ ಇಂಚಿನ ಒಂದು ಲಾಕ್ತದ ಉಂಟದ ಅದನ್ನ ಗೊತ್ತುಂಡ ಅದನ್ನು ತೂತು ಬರ್ಬೇಕು ಲಾಕ್ ಓಪನ್ ಆಯ್ಕೆ ಬಂತು ಅವು ಒಂದು ಭಟ್ರ ಅವು ಮಲ್ಪುಡಿ ಅಂತ RSSದ ಸಂಸ್ಕಾರವು RSS ಸಮಸ್ತೆ ಸದಾ ವತ್ಸಲೆ ಮಾತೃಭೂಮಿ ಖಾಲಿ ಪ್ರಾರ್ಥನೆ ಆಯ್ತು. ಒಂಜೊಂಜಿ ಗಂಟೆ ಭೌತಿಕ ಉಪ್ಪುಂಡತ್ತ ಭೌತಿಕ ಪಂಡಂಚನೆ ಕಾರ್ಯಕರ್ತರಿಗೆ ಈ ರಂಚ ಉಪ್ಪೋಡು ಇಂಚ ಮಲ್ಪೋಡು ನಮ್ಮ ಎಡ್ಡೆಡು ಉಪ್ಪೋಡು ದೇಶ ಕಟ್ಟೋಡು. ಒಂದು ದೇಶ ಕಟ್ಟನ ಒಂದು ಮೇಲೆ ಶಾಲೆ ಕಟ್ಟಿನಿ ಮುಗ್ಳು ಪೂರ ಶಾಲೆ ಕಟ್ಟಿದ್ದೀನಿ ಕುಡ್ಲೆಲ್ಲ ಒಂಜಿ ಜನ ಭಾಷಣ ಮಲ್ಲ ಕಾಲೇಜ್ ಕಟ್ಟನು ಅಟ್ರಸ್ಟ್ ಬಿದ್ದೇನೆ ತಿಳಿಸಿ ಇತ್ತೆ ಪ್ರಭಾಕರ್ ಭಟ್ ಉಂಡೆ ಬರ್ತದ ಪಬ್ಲಿಕ್ ಕ್ಷಮೆ ಕೇಳಿ ನೋಡತ್ತ ಅರೆಗೆ ಆತ್ಮಸಾಕ್ಷಿ ಪಂಡು ಇತ್ತಂಡ ಅರೆಗೆ ಪಾಪ ಪ್ರಜ್ಞೆ ಪಂಪುನ ಇತ್ತಂಡ ಆ ಸೌತಡ್ಕ ದೇವಸ್ಥಾನದಲ್ಲಿ ಬಂದು ಪ್ರಭಾಕರ್ ಭಟ್ರು ಕ್ಷಮೆ ಕೇಳಬೇಕು. ನಾನೊಬ್ಬ ಹಿಂದೂ ನಾಯಕ ಆಗಿ ದೇವಸ್ಥಾನದ ಜಾಗವನ್ನು ಒಳಗೆ ಹಾಕಿದ್ದಕ್ಕೆ ನನ್ನನ್ನು ಕ್ಷಮಿಸು ಅಂತ ಅವ್ರಿಗೆ ಕೇಳಬೇಕು. ಏನು ಮಂಗ ಮಾಡೋದು ಜನರನ್ನ, ಏನು ಮಂಗ ಮಾಡೋದು? ಆದರೆ ನಮ್ಮ ಜನರು ಹಾಗೆ ಏನು ಮಾಡೋದು? ನಮ್ಮ ಜನರು ಮೆದುಳು ಉಂಟಲ್ಲ, ಈ ಇಲೆಕ್ಷನ್ ಬಂದಾಗೆಲ್ಲ ಒಂದು ಗಲಾಟೆ ಆಗ್ತದೆ. ಮಷಿನ್ ಹ್ಯಾಕ್ ಆಗಿದೆ, ಮಷಿನ್ ಹ್ಯಾಕ್ ಆಗಿಲ್ಲ, ಅದು ಆಗೋದಿಲ್ಲ. ಹ್ಯಾಕ್ ಆಗಿರೋದು ಇದು ಮೈಂಡ್, ಜನರ ಮನಸ್ಸು ಹ್ಯಾಕ್ ಆಗಿದೆ, ಗೊತ್ತಾಯ್ತಾ? ಅದು ಸರಿ, ಅದಕ್ಕೇನು ಅದ್ರ ಸಾಫ್ಟ್ವೇರ್ ಕಂಡುಹಿಡಿಬೇಕು. ಅದನ್ನು ಸರಿ ಮಾಡಿದರೆ ಮಾತ್ರ ಈ ಕಂಪ್ಯೂಟರ್ಲೆಲ್ಲ ಸಾಫ್ಟ್ವೇರ್ ಬರುವಾಗ ವೈರಸ್ ಅಂತ ಬರ್ತದೆ. ಕಂಪ್ಯೂಟರ್ ಕೂಡ ಲಗಡಿ ಹೋಗ್ಬೋದು, ವೈರಸ್ ಬರ್ತದೆ ಅಂಚನೆ ನಾವು ವೈರಸ್ ಬಾರ್ದು ಬಿಡ್ತೇವೆ. ಈ ವೈರಸ್ ದೆಪ್ಪು ನೋಡಿ, ನಿಮಗೆ ಇಷ್ಟು ಗಲಾಟೆ ಆಗ್ತಾ ಉಂಟು ಇದರಲ್ಲಿ ನಮ್ಮ ಕರ್ನಾಟಕದಲ್ಲಿ. ಹಿಂದೂಗಳ ಆಸ್ತಿ ಹೋಯಿತು, ದೇವಸ್ಥಾನದ ಆಸ್ತಿ ಹಾಗೆ ಮಾಡಿದ್ರು, ಹೀಗೆ ಮಾಡಿದ್ರು, ವಾಟ್ಸಪ್ಪು ಭಾಷಣ ಎಲ್ಲ. ಹಿಂದೂ ದೇವಸ್ಥಾನ ಒಂದು ಪುರಾತನ ಧಾರ್ಮಿಕ ಕ್ಷೇತ್ರ. ಆದರೆ ಒಂದು ಮಾತ್ರ ಹೇಳ್ತೇನೆ, ನಾನು ನನ್ನ ಮನೆಯಲ್ಲಿ ಗಣಪತಿ ಆರಾಧನೆ ಬಲಮೂರಿ ಗಣಪತಿಯ ಪೂಜೆ ಮಾಡಿ ಬರುವುದು. ನಾನು ಏನು ಹೇಳಿ 100 ವರ್ಷದ ಮೂರ್ತಿ ಉಂಟು ನಮ್ಮ ಮನೆಯಲ್ಲಿ, ಬಲಮೂರಿ ಗಣಪತಿಯ ಪೂಜೆ ಮಾಡೋದು ನಾವು. ಒಂದು ಹೇಳ್ತೇನೆ, ಕಲಿಯುಗದಲ್ಲಿ ಹನುಮಂತ ಮತ್ತು ಗಣಪತಿ ಬಿಡುವುದಿಲ್ಲ. ಕಲಿಯುಗದಲ್ಲಿ ಅವರದ್ದೇ ಎಲ್ಲ ಅಲ್ಲವ ಬಿಟ್ಟರೆ ಕಲಿಯುಗದಲ್ಲಿ ಯಾರದ್ದು ನಡೆಯುವುದು? ಗಣಪತಿ ಮತ್ತು ಹನುಮಂತ, ದುರ್ಗೆ 3 ಜನರದ್ದು ನಡೆಯುವುದು. ನೀವೀಗ ಗಣಪತಿಯ ಆಸ್ತಿಗೆ ಕೈ ಹಾಕಿರೋದ್ರಿಂದ ಪ್ರಭಾಕರ್ ಭಟ್ರಿಗೆ ಗಣಪತಿಯ ಸೊಂಡಿಲಿನ ಒಂದು ಪೆಟ್ಟು ಬಿದ್ದೇ ಬೀಳುತ್ತೆ. ಆ ಗಣಪತಿ ಶಕ್ತಿಯನ್ನು ತೋರಿಸ್ತಾನೆ. ಕಲ್ಲಡ್ಕ ಪ್ರಭಾಕರ್ ಭಟ್ರಿಗೆ ದೇವಸ್ಥಾನದ ಆಸ್ತಿ ನುಂಗಿದರೆ ಏನಾಗ್ತದೆ ಹೇಳುವಂಥ ಒಂದು ಫಲಿತಾಂಶ ಅವರಿಗೆ ಸಿಗ್ತದೆ. ಇದು ಪಕ್ಕ. ಈಗ ಎಲ್ಲಿದ್ದಾರೆ ಹಿಂದೂ ಸಂಘಟನೆಗಳು, ಹಿಂದೂ ನಾಯಕರುಗಳು? ಯಾಕೆ ಮಾತಾಡೋದಿಲ್ಲ? ಈ BM ಭಟ್ರು ಬರಬೇಕಾ ಕಮ್ಯುನಿಸ್ಟ್ನವರು ಹಿಂದೂ ದೇವಸ್ಥಾನದ ಆಸ್ತಿ ಉಳಿಸಲಿಕ್ಕೆ? ಎಂಥದ್ದು ವ್ಯವಸ್ಥೆ ಇದೆ? ನನಗೆ ಆಶ್ಚರ್ಯ ಆಯಿತು. BM ಭಟ್ರು ಫೋನ್ ಮಾಡುವ, ನಮ್ಮ ದೇವಸ್ಥಾನದ ಜಾಗ ಇಂಚು ಹಾಕೊಂಡು ಈಗ ಬರೋದು. ಅದು ಹಿಂದೂ ಸಂಘಟನೆಗಳು ಹೋಗಿ ಉಲ್ಟ ಕಮ್ಯುನಿಸ್ಟ್ರು ಬಂದರೆ ದೇವಸ್ಥಾನ ಉಳಿಸಬೇಕಾ? ಕಮ್ಯುನಿಸ್ಟ್ರು ಬಂದರೆ ದೇವಸ್ಥಾನದ ವಿರೋಧಿಗಳು ಅಂತ ಇವರು ಹೇಳಿ, ಇಲ್ಲಿ ನೋಡಿದರೆ ಇವರು ತಿಂದಿದ್ದಾರೆ, ಇವರು ಉಳಿಸು. ಎಂಥ ಅವಸ್ಥೆಯ ನಮ್ಮ ದೇಶದಲ್ಲಿ ಟೋಟಲಿ ಕನ್ಫ್ಯೂಸ್. ಮಾತನಾಡಿದರೆ ಸಾಕು. ಈಗ ಗೊತ್ತಾಯ್ತಲ್ಲ ನಿಮಗೆ, ಅವ ಬರಬಾರ್ದು, ಇವ ಬರಬಾರ್ದು, ಅವ ಅಂಗಡಿ ಹಾಕಬಾರ್ದು, ಇವ ಅಂಗಡಿ ಹಾಕಬಾರ್ದು ಹೇಳಿದ್ದು ಯಾಕೆ ಗೊತ್ತುಂಟ? ಮುಕ್ಕಳನ್ನ ಗುಟ್ಟು ರಟ್ಟ ಹಾಕೊಂಡು ನಮ್ಮನೆ ಜವಣೆ ನಾಡ ಹಾಯ್ಗಂಜಿ ಕೇಸರಿ ಶಾಲ ಹಾಕಿ ಅಡ್ಜಸ್ಟ್ ಮಾಡ್ಬೋದು. ಬೇರೆ ಕೇಸರಿ ಶಾಲೆ ಪಡೆದು ಅಡ್ಜಸ್ಟ್ ಮಾಡ್ತಾರೆ ಹಾಕೊಂಡ ಅಯ್ಯಪ್ಪನ ಪೂಜೆ ಎಂದ್ರಡಲ್ಲ ಬಾಬಾ ಅವಳು ದೇವಸ್ಥಾನದ ಜಾಗ ಪ್ರಭಾಕರ್ ಗುಂಕ ಬಡ್ಕಾಯ. ಅದಕ್ಕೆ ಅವ ಬರುವುದು ಬೇಡ, ಇವ ಬರುವುದು ಬೇಡ, ಅವನು ನಿಲ್ಲಬಾರದು, ಇವ ಅಂಗಡಿ ಆಗಬಾರದು. ಎಂಥದ್ದು ಪ್ರಭಾಕರ್ ಭಟ್ರೆ? ನಿಮ್ಮ ಬಗ್ಗೆ ನನಗೆ ಸೈದ್ಧಾಂತಿಕ ವಿರೋಧ ಉಂಟು, ಆದರೆ ಒಂದು ಹಿರಿಯರು ಅಂತ ಒಂದು ಗೌರವ ಇತ್ತು. ಹಿರಿಯರು
ಅವರ ಸಿದ್ಧಾಂತಕ್ಕೆ ನಮ್ಮದು ವಿರೋಧವೇ. ಅದೊಂದು ಹಿರಿಯರು ಅವರ ಒಂದು ವಿಚಾರಧಾರೆಯಲ್ಲಿ ಅವರು ಕೆಲಸ ಮಾಡ್ತಾ ಇದ್ದಾರೆ. ಸಂವಿಧಾನದಲ್ಲಿ ಎಲ್ಲರಿಗೂ ಅವರವರ ಸಂಘಟನೆ ಮಾಡುವ ಹಕ್ಕುಂಟು, ಸ್ವಾತಂತ್ರ್ಯ ಉಂಟು, ಅವ್ರು ಮಾಡಲಿ. ನಾವು ವಿರೋಧ ಮಾಡಲಿಕ್ಕೆ ಹಕ್ಕುಂಟು, ಸ್ವಾತಂತ್ರ್ಯ ಉಂಟು, ನಾವು ಮಾಡ್ತೇವೆ. ಆದರೆ ನೀವು ಹೋಗಿ ಸೌತಡ್ಕ ದೇವಸ್ಥಾನದವರೆಗೆ ಬಂದಿದ್ದೀರಿ ಅಂತಂದರೆ ನನಗೆ ಈಗ ಡೌಟ್ ಉಂಟು. ಮಂಗಳೂರಿನ ಕದ್ರಿ ದೇವಸ್ಥಾನದ್ದು ಆರ್ ಟಿ ಸಿ ನೋಡಬೇಕೀಗ, ಮಂಗಳದೇವಿ ಆರ್ ಟಿ ಸಿಯು ನೋಡಬೇಕೀಗ, ಯಾವ ಟ್ರಸ್ಟಿಗೆ ಹೆಸರಿಗೆ ಹೋಗಿದೆ ಅಂತ. ಮಂಗಳೂರಿನಲ್ಲಿ ಒಂದು ಪ್ರಸಿದ್ಧ ಕಾಲೇಜ್ ಉಂಟು, ಅದರ ಹೆಸರು ಬೇಡ. ಅಲ್ಲಿ ಬಡ ಬ್ರಾಹ್ಮಣರಿಗೆ ಹಾಸ್ಟೆಲ್ ಇತ್ತು. ನಾವೆಲ್ಲ ಅಲ್ಲಿ ಹೋಗ್ತಿದ್ವಿ, ಅಲ್ಲಿ ಆಡ್ತಿದ್ವಿ. ನಾನು ಲಾ ಕಾಲೇಜಿಗೆ ಹೋಗುವಾಗ ಒಂದು ದಿವಸ ತುಂಬ ಸಮಯದ ನಂತರ ನಾನು ಆಚೆ ಹೋಗುವಾಗ ಏನೂ ಇಲ್ಲ, ಕಾಲೇಜ್ ಆಗಿದೆ, ಅಂದರೆ ಹಾಸ್ಟೆಲ್ ಇಲ್ಲಿದ್ದು. ಮತ್ತೆ ಯಾರೋ ಈಗ ಒಬ್ಬರು ಬಂದರು, ದೊಡ್ಡ ಫೈಲ್ ಹಿಡ್ಕೊಂಡು ಬಂದರು ನನ್ನ ಹತ್ರ. ಅವರ ಹೆಸರು ಬೇಡ, ನನ್ನ ಹತ್ರ ಉಂಟದೆಲ್ಲ, ಸಮಯ ಬರಲಿ. ಅವರು ಬಂದು ಹೇಳಿದರು, ಇದು ಉಂಟು, ನನಗೆ ಜೀವ ಬೆದರಿಕೆ ಉಂಟು. ಇದು ಯಾರು ಗುಳು ಮಾಡಿದ್ದು? ಅವರು ಹಿಂದೂ ನಾಯಕರು. ಪಾಪದ ಬಟಣಗಳನ್ನ ಜೋಗನ ಹಾಸ್ಟೆಲ್, ಮಲ್ಲ ಕಾಲೇಜ್, ಲಕ್ಷಗಟ್ಟಲೆ ಫೀಸ್ ಅವರು. ಇದು ಸತ್ಯದ ಗುಟ್ಟು. ಅಂದರೆ ಧರ್ಮ ಹೇಳುವುದನ್ನು ಒಂದು ಉದ್ಯಮವಾಗಿ ಮಾಡಿಕೊಂಡಿದ್ದಾರೆ, ಒಂದು ರಾಜಕಾರಣಕ್ಕಾಗಿ ಬಳಸಿಕೊಳ್ತಾ ಇದ್ದಾರೆ, ವ್ಯಾಪಾರಕ್ಕೆ ಬಳಸಿಕೊಳ್ತಾ ಇದ್ದಾರೆ. ಇದು ನಮ್ಮ ಜನರಿಗೆ ಅರ್ಥ ಆಗಬೇಕು. ಹಿಂದೂ ಧರ್ಮದ ವೇದಾಂತದ ಪ್ರಚಾರ ಅಲ್ಲ. ನೋಡಿ, ನಾವೆಲ್ಲರೂ ಒಂದೇ ಹೇಳುವುದಿಲ್ಲ. ಹಿಂದೂ ಧರ್ಮದ ಪ್ರಚಾರದಲ್ಲಿ ಹೇಳುವುದಿಲ್ಲ ಯಾರು. ಎಲ್ಲ ದೇವರು ಒಂದೇ, ಅದರ ಹೆಸರು ಮಾತ್ರ ಬೇರೆ ಬೇರೆ. ಏಕಂ ಸತ್ ಬಹುಧಾ ವಿಪ್ರ ಬಹುಧಾ ವದಂತಿ. ಎಲ್ಲದೂ ಒಂದೇ, ಆದರೆ ಬೇರೆ ಬೇರೆ ಹೆಸರಿನಿಂದ ಕರೆಯಲ್ಪಟ್ಟು. ಇದನ್ನೆಲ್ಲ ಹೇಳುವುದಿಲ್ಲ ಜನರಿಗೆ. ಇದನ್ನು ಹೇಳಿದರೆ ನಮ್ಮದು ಕೆಲಸ ಆಗುತ್ತಿಲ್ಲ. ನಾವು ಪೂರ ಒಂದೇ ಅರ್ಥ ಪಟ್ಟರೆ ಆ ಸೈಡ್ ಗೊತ್ತು ಕುಲ್ಲಿ ಹಾಕಿ ಅವು ಪಂಪುಜ. ಇವರ ಹಿಂದೂ ಧರ್ಮದಲ್ಲಿ ವೇದಾಂತ ಇಲ್ಲ. ಅಜ್ಯೇಷ್ಠ ಅಕನಿಷ್ಠ, ಯಾರು ಜ್ಯೇಷ್ಠರೂ ಅಲ್ಲ, ಯಾರು ಕನಿಷ್ಠರೂ ಅಲ್ಲ, ಎಲ್ಲರೂ ರುದ್ರನ ಮಕ್ಕಳು, ಭೂಮಿಯೇ ನಮ್ಮ ತಾಯಿ. ಪ್ರಭಾಕರ ಭಟ್ರು ಹೇಳುವುದಿಲ್ಲ ಅದನ್ನು ಗಟ್ಟಿಯಾಗಿ. ಅಪರೂಪಕ್ಕೆ ಎಲ್ಲಿಯಾದರೂ ಬೇಕು ಅಂತ ಆದರೆ ಒಂಜಿ ಐವ ಓಟು ಬರ್ಪುನ ಜಾಗದ ಪಣ್ಣೆ ಇಜ್ಜಿ ಪಂಪಿಚೆ ಅವು ಓಟು ಬರೋಡೆ ಅವು ಅಶ್ಲೋಕ ಬರುವು ಒಲ್ಲಾಂಡ ಗೊತ್ತಿತ್ತಂಗ. ಆರೇ ಒಂಜಿ ಸಪರೇಟ್ ಪಂಪಿನ ಈ ಲಕ್ಷ್ಮೀ ಗಬ್ಬಲ ಹಿಡ್ಕ ಬಂತೀವಿ. ಭಗವದ್ಗೀತೆ ಹೆಂಗೆ ಗೊತ್ತಿಜ್ಜಿ ಬಂತೀರಿಗೆ. ಇದು ನಮ್ಮ ದುರಂತ. ಧರ್ಮ ಅಂತಂದರೆ ಏನು ಹೇಳಿದು ತಿಳಿದೇ ಹೋದರೆ ಇದೇ ಅನಾಹುತ ಆಗುತ್ತೆ. ನಮ್ಮ ಧರ್ಮದ ರಕ್ಷಣೆ ನೋಡಿ, ಹಿಂದೂ ಧರ್ಮ ಹುಟ್ಟಿ ಅದು ಬೆಳೆದು ಸುಮಾರು 6000 ವರ್ಷ ಆಯ್ತಂತೆ. ಎಷ್ಟು ಎಂತೆಂಥ ಋಷಿಗಳು, ಸಾಧು ಸಂತರು ಇಲ್ಲಿಯವರೆಗೆ ಬೇರೆ ಬೇರೆ ರೀತಿಯಲ್ಲಿ ಅದನ್ನು ಉಳಿಸಿಕೊಂಡು ಬಂದರು. ನಾರಾಯಣ ಗುರುಗಳಿರ್ಬೋದು, ವಿವೇಕಾನಂದರಿರ್ಬೋದು, ಮಹಾತ್ಮ ಗಾಂಧೀಜಿಯವರು ಇರ್ಬೋದು, ನಿಮ್ಮ ಇದು ಒಂದು ಭಾಗ. ಆದರೆ ಈ ಬುಡಕಟ್ಟು ಜನಾಂಗದ ಸಂಸ್ಕೃತಿ ಅದು ಕೂಡ ಹಿಂದೂ ಸಂಸ್ಕೃತಿ. ಅವು ಅಕ್ಕಲ್ ಪಂಪಿಚೆ. ಬುಡಕಟ್ಟು ಜನಾಂಗದ ಸಂಸ್ಕೃತಿ, ನಮ್ಮ ದ್ರಾವಿಡ ಸಂಸ್ಕೃತಿಯಲ್ಲಿ ಭೂತಾರಾಧನೆ, ದೈವಗಳು, ಎಂತೆಂಥ ದೈವಗಳು ಅವತ್ತು ಅನ್ಯಾಯದ ವಿರುದ್ಧ ಹೋರಾಟ ಮಾಡಿ ಆ ದೈವಗಳು ಮಾಯ ಆಪುನ ಒಂಜಿ ಹಿಂದುಂಡತ್ತ ಕಥೆಯಲ್ಲಿ ಏತು ಅವು ಅದೆಲ್ಲರೂ ಉಳಿಸಿಕೊಂಡು ಬಂದದ್ದು. ಎಷ್ಟು ವರ್ಷದಿಂದ? 6000 ವರ್ಷ. ಇದು ಮೊನ್ನೆ 100 ವರ್ಷದಿಂದ ಬಂದವರು. ನಮ್ಮ ಪೂರ ಹಿಂದೂ ಧರ್ಮ ನಮ್ಮನೆ ಪಡೆದು ಅಗ್ರಿಮೆಂಟ್ ಮಾಡೋದು ಆತು. ಒಂದು ಜಾಗ ಅಗ್ರಿಮೆಂಟ್ ಮಾಡ್ತೀರತಿ ಅಂಚೆ ಹಿಂದೂ ಧರ್ಮನೇ ನಮ್ಮ ಅಗ್ರಿಮೆಂಟ್ ಆತು. ನನ್ನ ಹೋಟೆಲ್ ಕೋಟಿಗೂ ಕೊಡ್ತಾರೆ, ನಾಡುವುದಿಲ್ಲ. ಹಿಂದೂ ಧರ್ಮ ನಮ್ಮದು. ನಾವು ಯಾರು ಹಿಂದೂಗಳೇ ಅಲ್ಲ, ಪಚ್ಚ. ಅವರಿಗೆ ಜೈ ಹಾಕಿದರೆ ಹಿಂದೂ, ಅವರ ವಿರುದ್ಧ ನಿಂತವ ಹಿಂದೂ ಅಲ್ಲ. ಇದು ಹೊಸತ್ತಿದು ನವ ಹಿಂದುತ್ವ ಪಂಪೆ ಹಾಕ್ಲೆ ನವ. ಅದಕ್ಕೆ ಅದು ಇನ್ನೂ ಬರಬೇಕು ನಮಗೆ. 2 ಎಕರೆ ಬಂತು.
ಹಾಗಾಗಿ ಕೊಟ್ಟವರು ಇಷ್ಟಾದ ಮೇಲೆಯೂ ಕೂಡ ಅವ್ರು ಇಟ್ಟುಕೊಳ್ತಾರೆ ಅಂತ ಆದರೆ ಅವರಿಗೆ 3 ಬಿಟ್ಟವರು ಅಂತವೆ. ಮೂರು ಬಿಟ್ಟಿದ್ದಾರೆ ಅಂತ. ಏನು 3 ಬಿಟ್ಟದ್ದು ಅಂದರೆ ಮಾನ ಮರ್ಯಾದೆ ನಾಚಿಕೆ 3 ಇಲ್ಲ ಅಂತ ಅರ್ಥ. ಪ್ರಭಾಕರ ಭಟ್ರಿಗೆ ನಾವು ಸ್ಪಷ್ಟವಾಗಿ ಹಿಂದೂ ಸಂಘಟನೆಗಳಿಗೆ ಸಂದೇಶ ಹೋಗಬೇಕು. ನೀವು ಧರ್ಮದ ಹೆಸರಿನಲ್ಲಿ ಹಿಂದೂ ಧರ್ಮ ಅಂತಂದರೆ ಏನು ಜನರ ನಡುವೆ ಪ್ರಚಾರ ಮಾಡಿ. ಹಿಂದೂ ಸಂಘಟನೆ ಬೇಡ ಅಂತ ನಾನು ಹೇಳುವುದಿಲ್ಲ. ಕ್ರಿಶ್ಚಿಯನ್ರಿಗೆ ಸಂಘಟನೆ ಉಂಟು, ಮುಸ್ಲಿಮರಿಗೆ ಸಂಘಟನೆ ಉಂಟು, ಹಿಂದೂಗಳಿಗೆ ಯಾಕೆ ಬೇಡ? ಸಂಘಟನೆ ಇರಿ, ಆದರೆ ಸಂಘಟನೆಯ ಕೆಲಸ ಎಂಥದ್ದು ಹೇಳಿದೆಲ್ಲ ನಾನು. ಸಂಘಟನೆ ಅಂದರೆ ಹಿಂದೂ ಧರ್ಮವನ್ನು ಓದಿಕೊಂಡು ಅದರ ವೇದಾಂತ, ಅದರ ಆಧ್ಯಾತ್ಮ. ನೋಡಪ್ಪ, ನಿನ್ನ ಆತ್ಮಶೋಧನೆ ಮಾಡಿಕೊಳ್ಳಲಿಕ್ಕೆ ಇರುವುದು ಧರ್ಮ ಅಂದರೆ ಪೂಜೆ ಮಾಡ್ತಾ 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 ದೇವಸ್ಥಾನಕ್ಕೆ ಹೋಗ್ತಾ 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 ಆತ್ಮಶೋಧನೆ ಮಾಡಿಕೊ. ನಿನ್ನ ಜೀವನ ಧರ್ಮವನ್ನು ಪಾಲನೆ ಮಾಡು. ನೀನು ಒಬ್ಬ ವಕೀಲನಾಗಿದ್ದರೆ ನ್ಯಾಯಯುತವಾಗಿ ನಡ್ಕೊ. ನೀನು ಒಬ್ಬ ಶಿಕ್ಷಕನೂ ಆಗಿದ್ದರೆ ಸರಿಯಾಗಿ ಇರು. ಇದು ಜೀವನ ಧರ್ಮ. ಇದನ್ನೆಲ್ಲ ಹೇಳಿಕೊಂಡು ಜನರನ್ನು ಒಟ್ಟು ಮಾಡಬೇಕು. ನಾವೆಲ್ಲರೂ ಒಂದೇ, ಅಸ್ಪೃಶ್ಯತೆ ಬೇಡ, ಒಟ್ಟಿಗೆ ಕೂತು ಊಟ ಮಾಡುವ, ಒಟ್ಟಿಗೆ ಕೂತು ಪಟ್ಟಂಗ ಹೊಡಿಯುವ, ಇದನ್ನೆಲ್ಲ ಹೇಳಬೇಕಾದದ್ದು ಇವರ ಕೆಲಸ ಅಲ್ವಾ? ಇವರು ಅವಿನ ಮೂವ ಅಂಜಾಂಡಲ್ಲ ಮಾಡ್ತಾರೆ ಮಗಳು. ಹಿಂದೂ ಧರ್ಮದ ಬಗ್ಗೆ ಏನು ಮಾತಾಡೋದಿಲ್ಲ, ವೇದಾಂತದ ಬಗ್ಗೆ ಮಾತಾಡೋದಿಲ್ಲ ಇವರು. ಇವರಿಗೆ ಮೈಕಿ ಕೊಟ್ಟರೆ ಸ್ಟಾರ್ಟ್ 10 ಮುಕ್ಳ ಪ್ರಾರ್ಥನೆಯೇ ಬೇರೆ. ದೇವಸ್ಥಾನದ ಎದುರಿಗೆ ಬಂದು ಗಣಪತಿಯನ್ನು ಪ್ರಾರ್ಥನೆ ಮಾಡಿ ಫಸ್ಟ್ ಮಾಡೋದಲ್ಲ ನಾವು. ಇವರು ನಂಗೆ ತಂದೆ ಪ್ಯಾರಿ ಅವೇ ಪ್ರಾರ್ಥನೆ. ಇಡೀ ದಿನ ಆಗಲಿಗೆ ನೆರ್ಪುನಿ ಪಂಡ ಅಂಡ ನಮ್ಮ ರಾಮ ಪಡ್ಪುನಿಯ ಪ್ರಮುಖರು. ಇಡೀ ದಿನ ವಾಟ್ಸಪ್ಡು ಅವೇ, ಫೇಸ್ಬುಕ್ಡು ಅವೇ. ಇದನ್ನೆಲ್ಲ ರಾಮನ ನಾಮ ಮಾಡಿದೆ ಸುಳ್ಳು ಹೇಳಿ, ಬರೀ ಸುಳ್ಳು. ಹಚ್ಚಿ ದೇವಸ್ಥಾನದ ಗೌರ್ಮೆಂಟಿಂದ ದುಡ್ಡು ಎಂಥದ್ದು ಹಂಚಿಕೆ ಹೋಗ್ತದೆ, ದೇವಸ್ಥಾನದ ದುಡ್ಡು ಮಸೀದಿಗೆ ಹೋಗ್ತದೆ. ಎಂಥ ಸುಳ್ಳುಗಳು ಮಾತು ನೋಡಿ. ನಿಮಗೆ ಮಾಹಿತಿ, ಧಾರ್ಮಿಕ ದತ್ತಿ ಇಲಾಖೆ ಸರ್ಕಾರದಲ್ಲಿ ಇರುವುದು. ಇದು BJP ಸರ್ಕಾರ ಇರುವಾಗಲೂ ಇತ್ತು, ಕಾಂಗ್ರೆಸ್ ಸರ್ಕಾರ ಇರುವಾಗಲೂ ಇರ್ತದೆ. ಗುಜರಾತಿನಲ್ಲಿ 27 ವರ್ಷದಿಂದ BJP ಸರ್ಕಾರ ಉಂಟು, ಅಲ್ಲಿಯೂ ದತ್ತಿ ಇಲಾಖೆ ಇದೆ, ಬೇರೆ ಹೆಸರಲ್ಲಿರ್ಬೋದು. ಈ ದತ್ತಿ ಇಲಾಖೆ ಅಂತಂದರೆ ಸರ್ಕಾರದ ದೇವಸ್ಥಾನಗಳು. ಸರ್ಕಾರದ ದೇವಸ್ಥಾನಗಳನ್ನು ಅವರು ಆಡಳಿತಾಧಿಕಾರಿಯನ್ನು ನೇಮಿಸ್ತಾರೆ. ಅವರು ಏನು ಮಾಡಬೇಕು, ಅಲ್ಲಿದ್ದು ಲೆಕ್ಕಪತ್ರವನ್ನು ನೋಡಬೇಕು. ಆ ಪ್ರತಿ ದೇವಸ್ಥಾನದ ದುಡ್ಡು ಪ್ರತಿ ದೇವಸ್ಥಾನದ ಬ್ಯಾಂಕ್ ಅಕೌಂಟಿಗೆ ಹೋಗ್ತದೆ. ಅವರ ಪರ್ಮಿಷನ್ನಲ್ಲಿ ಆಡಳಿತ ಮಂಡಳಿಯವರು ಏನಾದರೂ ಕೆಲಸ ಮಾಡಲಿಕ್ಕಿದ್ರೆ, ದೇವಸ್ಥಾನ ರಿಪೇರಿ, ಶಾಲೆಗೆ, ಇನ್ನೇನು ಗ್ರೌಂಡಿಗೆ ಎಲ್ಲಕ್ಕೂ ಕೊಡಲಿಕ್ಕೆ ಆಡಳಿತ ಮಂಡಳಿಯೇ ನಿರ್ಧಾರ ಮಾಡೋದು. ಆಡಳಿತಾಧಿಕಾರಿ ಸಹಿ ಆಗ್ತಾನೆ, ದೇವಸ್ಥಾನದಿಂದ ಅದಕ್ಕೆ ದುಡ್ಡು ಹೋಗ್ತದೆ. ಸುಬ್ರಹ್ಮಣ್ಯ ದೇವಸ್ಥಾನದಲ್ಲಿಯೂ ಆಡಳಿತ ಮಂಡಳಿ ಉಂಟು. ಅಲ್ಲಿ ಹೋಗಿ ಕೇಳಿ, ಎಲ್ಲ ದೇವಸ್ಥಾನ ಅವರದ್ದೇ ಅಕೌಂಟ್. ಆ ಅಕೌಂಟಿನ ದುಡ್ಡು ಕರ್ನಾಟಕ ಸರ್ಕಾರಕ್ಕೆ ಹೋಗಿ ಅದು ಹಜ್ಜಾತ್ರೆಗೆ ಹೋಗ್ತದೆ. ಇದು ನೋಡಿ, ಹಜ್ಜಿಗೆ ಅವರು ಬೇರೆಯವರು ದುಡ್ಡು ತಗೊಳ್ಳಿಕ್ಕಿಲ್ಲ, ಅವ್ರದ್ದು ನಿಷೇಧ. ಅವರದೇ ಆದ ವ್ಯವಸ್ಥೆ ಉಂಟು, ಅವರು ಉಪಯೋಗಿಸಿಕೊಂಡು ಅವರು ಹೋಗುತ್ತಾರೆ. ದೇವಸ್ಥಾನಕ್ಕೆ ಸರ್ಕಾರದ ದುಡ್ಡುಗಳು ಬರ್ತದಾ ಇಲ್ವೋ? ಬರ್ತದೆ. ಹಾಗೆಯೇ ಮಸೀದಿಗೂ ಸರ್ಕಾರದ ದುಡ್ಡು ಅದು ಬೇರೆ ರೆವಿನ್ಯೂ ಡಿಪಾರ್ಟ್ಮೆಂಟಿಂದ ಹೋಗುವುದು. ರೆವಿನ್ಯೂ ಡಿಪಾರ್ಟ್ಮೆಂಟ್ ಕಂದಾಯ ಇಲಾಖೆ ಬೇರೆ, ಧಾರ್ಮಿಕ ದತ್ತಿ ಇಲಾಖೆ ಬೇರೆ. ಧಾರ್ಮಿಕ ದತ್ತಿ ಇಲಾಖೆ ಆಯಾ ಯಾಕೆ ಧಾರ್ಮಿಕ ದತ್ತಿ ಇಲಾಖೆ ಆಯಿತು ಅದು ಹೇಳಿ ನೋಡೋ. ಬ್ರಿಟಿಷ್ ಸರ್ಕಾರ ಇರುವಾಗಲೇ ಅದಕ್ಕೆ ಪ್ರಾರಂಭ ಆಗ್ತದೆ. ಯಾಕೆಂತಂದರೆ ದೇವಸ್ಥಾನದಲ್ಲಿ ಗಲಾಟೆ, ನನ್ನದು ವಂಶೀಯತೆ ಭಟ್ರುಗಳದ್ದು ಗಲಾಟೆ, ಪೆಟ್ಟು, ಲಡಾಯಿ ಆಗಿ ಕೋರ್ಟಿಗೆ ಹೋಗಿದ್ದೀವಿ. ಕೋರ್ಟಿಗೆ ಹೋದಾಗ ಕೋರ್ಟಿನಲ್ಲಿ ಅವನಿಗೆ ಜಡ್ಜ್ಮೆಂಟ್ ಕೊಡಲಿಕ್ಕೆ ಒಂದು ಕಾನೂನು ಬೇಡ ಮಾತ್ರ, ಅದಕ್ಕೆ ಒಂದು ಕಾನೂನು ರಚನೆ ಆಯಿತು. ಅಂಥ ದೇವಸ್ಥಾನಗಳ ಜೊತೆಗೆ ಸ್ವಾಮಿ ನಮ್ಮ ಹತ್ರ ಈ ದೇವಸ್ಥಾನ ನಡೆಸಲಿಕ್ಕೆ ಆಗೋದಿಲ್ಲ ಅಂತೇಳಿ ಕೆಲವು ಹಳ್ಳಿಗಳಲ್ಲಿ ಬಡವರು ಇರುವ ಜಾಗದಲ್ಲಿ ಸರ್ಕಾರಕ್ಕೆ ಒಪ್ಪಿಸಿದೆ. ಆ ದೇವಸ್ಥಾನಗಳು ಮಾತ್ರ ಸುಮಾರು 36,000 ದೇವಸ್ಥಾನಗಳು ಧಾರ್ಮಿಕದ ಇಂಡಿಪೆಂಡೆಂಟ್ ಸ್ವತಂತ್ರ ದೇವಸ್ಥಾನಗಳೇ ಇಲ್ಲೋ ನಮ್ಮಲ್ಲಿ.
ತುಂಬ ಉಂಟು, ಲಕ್ಷಗಟ್ಟಲೆ ಉಂಟು, ಸಣ್ಣ ಸಣ್ಣ ಗುಡಿಗಳು ಅದು ಇದು ಎಲ್ಲ, ಅದು ಬೇರೆ. ಸೊ ಈ ದೇವಸ್ಥಾನದ ದುಡ್ಡು ಹಜ್ಜಿಗೂ ಹೋಗುವುದಿಲ್ಲ, ಮುಸ್ಲಿಮರಿಗೂ ಹೋಗುವುದಿಲ್ಲ, ಸುಮ್ಮನೆ ಒಂದು ಎಬ್ಬಿಸಿ ಹಾಕುವುದು. ಆದರೆ ಈಗ ನಮಗೆ ಗೊತ್ತಾಯಿತು, ದೇವಸ್ಥಾನದ ಕಾಣಿಕೆ ಉಂಡಿದ್ದು ದುಡ್ಡು ಯಾರು ತೆಗಿತಾರೆ ಅಂತ ಅವರು ಹೇಳಿದರು ಭಟ್ರು. ಈಗ ಭಟ್ರು ಜಾಗ ಹೊಡೆದಿದ್ದಾರೆ ಅಂತ ಊರಿಡಿ ಗೊತ್ತಾಯಿತು. ದೇವಸ್ಥಾನದ ದುಡ್ಡು ಎಲ್ಲಿಗೆ ಹೋಗ್ತದೆ ಹೇಳುವುದು ಈಗ ನಮಗೆ ಗೊತ್ತಾಯಿತು. ಹಾಗಾಗಿ ಈಗ ಪೂಜೆ ನಾವು ಮುಗಿಸ್ತೇವೆ, ಮುಗಿಸೋಲ್ಲ. ಆಶ್ಚರ್ಯ ಆಯ್ತು ನನಗೆ. ಹಣ್ಣುಕಾಯಿ ಅಂಗಡಿಯಿಂದ ತೆಗೆದು ಆಚೆ ಕೊಂಡೋಗಿದ್ದಾರೆ. ಆಮೇಲೆ ಅವರ ಟ್ರಸ್ಟಿಗೆ ಹೋಗ್ತದೆ ಹಣ್ಣುಕಾಯಿ ಮಾರಿದ ದುಡ್ಡು. ಅಲ್ಲಿ ಗೋಶಾಲೆ ಹುಲ್ಲು ಬೆಳೀತದೆ, ಅದರ ಹುಲ್ಲನ್ನು ಕೊಂಡೋಗಿ ಇಲ್ಲಿಯ ಗೋವುಗಳಿಗೆ ಕೊಡುವುದಿಲ್ಲ, ಅವರ ಗೋ ಆಶ್ರಮಕ್ಕೆ ಕೊಂಡೋಗ್ತಾರೆ. ಎಂಥದ್ದು ಇದೆಲ್ಲ. ಅಂದರೆ ನಮ್ಮಲ್ಲಿ ದ್ವೇಷ ಮಾಡಬೇಕು ಅಂತ ಅದರ ಕಥೆಗಳನ್ನು ಕಟ್ಟೋದು, ಏನೇನೋ ಹೇಳುದು. ಈಗ ಉಡುಪಿಯಲ್ಲಿ ನಿನ್ನೆ ಒಂದು ವಾಟ್ಸಪ್ಪಲ್ಲಿ ನೋಡಿದೆ, ಏನು ಅದೇ ರಥಬೀದಿಯಲ್ಲಿ ಅನ್ಯರು ಅಂಗಡಿ ಹಾಕಬಾರ್ದು ಅಂತ. ನಾನು ಉಡುಪಿಯ ಮಠದಲ್ಲಿದ್ದವ 5 ವರ್ಷ. ದುರಂತ ಅಂದರೆ ಉಡುಪಿಯ ಶ್ರೀಕೃಷ್ಣನ ಮೈಮೇಲೆ ಇರುವ ಎಲ್ಲ ಬೆಳ್ಳಿ ಬಂಗಾರದ ಆಭರಣಗಳನ್ನು ಮಾಡಿದ್ದು ಒಬ್ಬ ಮುಸ್ಲಿಂ. ಬಹುತೇಕ ಹಳೆಯ ದೇವಸ್ಥಾನಗಳಲ್ಲಿ ಅನೇಕ ಕಡೆ ಇದೆ ಮುಸ್ಲಿಮರು ಬಂಗಾರದ ಇದು ಮಾಡೋದು, ಒಡವೆ ಮಾಡೋದು, ಬಾಗಿಲ ಚೌಕಟ್ಟುಗಳನ್ನು ಮಾಡೋದು ಎಲ್ಲ ಉಂಟು. ನಾನು ಇರುವಾಗ ಆ ಸಾಹೇಬರು ಇದ್ದರು, ಬೆಳ್ಳಿ ಸಾಹೇಬರು ಅಂತ ಅವ್ರಿಗೆ ಹೆಸರು. ಅವರು ಮಠಕ್ಕೆ ಇಡೀ ಮಠದಲ್ಲೇ ಇರ್ತಿದ್ರು, ಅಷ್ಟು ಅವರೇ ಮಾಡಿದ್ದು. ಅಲ್ಲಿ ಕೊಡೆಗಳು ಬರ್ತದೆ ಉಡುಪಿಗೆ, ಆ ಕೊಡೆಗಳನ್ನು ಕೇರಳದ ಮುಸ್ಲಿಮರು ಮಾಡಿ ಕಳಿಸಿ, ಅವರು ಧರ್ಮ ನೀತಿ ಎಲ್ಲ ಇಟ್ಕೊಂಡು ಉಪವಾಸ ಏನೋ ವ್ರತ ಮಾಡಿಕೊಂಡು ಅಂಥದ್ದೆಲ್ಲ ಮಾಡ್ತಾರೆ. ಅಂಗಡಿ ಹಾಕಿದರೆ ಏನು ಅಶುದ್ಧ ಆಗ್ತದೆ. ಈಗ ದೇವರ ಮೈ ಮೇಲೆ ಬಂಗಾರ ಇದ್ರೆ ಅಶುದ್ಧ. ಈಗ ನನ್ನ ಲೆಕ್ಕದಲ್ಲಿ ಉಡುಪಿಯ ಮಠದವರೆಲ್ಲ ಸೇರಿ ಆ ಬಂಗಾರ ಆ ಬೆಳ್ಳಿ ಎಲ್ಲ ತೆಗೆದು ಅದನ್ನು ಕರಗಿಸಿ ಒಂದು ಸ್ವಲ್ಪ ತಿಂದು ಉಳಿದದ್ದನ್ನು ಹೊಸತು ಮಾಡಿ ಪುನಃ ಇಂಥದ್ದು ಪುನರ್ ಪ್ರತಿಷ್ಠಾ ಬ್ರಹ್ಮಕಲಶೋತ್ಸವ ಅಂತ ಮಾಡಿ ಪುನಃ ಒಂದಿಷ್ಟು ಹೊಡಿಬೇಕು. ಹಾಗಾಗಿ ಅಂದರೆ ತಮಗೆ ಬೇಕಾದದ್ದಕ್ಕೆ ಯಾಕೆ ಎಪ್ಪಿಸಿ ಆಗ್ತಾರೆ ಹೇಳಲಿಕ್ಕೆ ನಾನೊಂದು ಉದಾಹರಣೆ ಕೊಟ್ಟಿದ್ದೀನಿ. ಎಲ್ಲಿ ನೋಡಿದರೂ ಇದನ್ನೇ ಎಪ್ಪಿಸಿ ಹಾಕೋದು. ಇವರು ಸೈಲೆಂಟಾಗಿ ಕೆಲಸ ಮಾಡಿಕೊಂಡು ಹೋಗೋದು. ಈಗ ಅದಕ್ಕೆ ಒಂದು ಸಣ್ಣ ನಮ್ಮ ಮಾನಸಿಕ ಸೈಕಾಲಜಿ, ಮನಃಶಾಸ್ತ್ರ ಹೇಗೆ ಉಂಟು ಅಂದರೆ ನೋಡಿ, ನೀವು ಇಲ್ಲೆಲ್ಲ ಕೂತ್ಕೊಂಡಿದ್ದೀರಿ ನೋಡಿ, ಅಲ್ಲಿ 2 ಜನ ಜಗಳ ಮಾಡ್ತಾ ಇದ್ದಾರೆ, ಪೆಟ್ಟು ಮಾಡ್ತಾ ಇದ್ದಾರೆ ನೋಡಿ, ಎಲ್ಲ ತಿರುಗಿದ್ರಾ, ಅಲ್ಲಿ ಸೌಂಡ್ ಬಂದ ಕೂಡ ಎಂತ ಮಾಡ್ತೀರಿ ನೀವು? ಭಾಷಣ ಮೂಲಿ ನಿಗ್ಲು ಪೂರ ಅಡೆಗೆ ಬಲಿಪೋದು, ಹೌದಾ? ಸುಮ್ಮನೆ ಹೇಳಿದರೆ ಸಾಕು, ಎಂಥ ಒಳ್ಳೆಯ ಮಾತಿದ್ರು ನಿಲ್ಲಿಸಿ ರಾಮಕ್ಕ ತಿರುಗಿ ಆಯಿತು. ಅಲ್ಲಿ ಏನಾಗಲಿಲ್ಲ. ಈ ಪ್ರಭಾಕರ ಭಟ್ರು ಮತ್ತು BJP ನಾಯಕರುಗಳ ಕೆಲಸ ಏನಂದರೆ, ನಮ್ಮ ಸಂಘ ಪರಿವಾರದವ್ರದ್ದು ಸೈಲೆಂಟ್ ಆಗಿರುವಾಗ ಒಂದು ಎಪಿಸಿ ತುಳಿ ಅವ್ರು ಬಿಟ್ಟು ಅವ್ರು 2 ಜನಕ್ಕೆ ಓಡಾಡ ಒಂದು 100 ರೂಪಾಯಿ ಕೊಟ್ಟು ಚೂರು ಚೊರೆ ಮಲ್ಪಲೆ ಪಂಪು ಮಕ್ಕಳ ಮೂಲ ಕಂಪ್ಲೀಟ್ ಲಗಡಿ. ಇದು ಸೈಕಾಲಜಿ. ಎಲ್ಲ ಕಡೆ ಹೆದರಿಸುವುದು ಹಿಂದೂಗಳ ರಕ್ಷಕರು ನಾವು, ಹಿಂದೂ ಸಮಾಜ ಏನೋ ಆಗಿ ಹೋಗ್ತದೆ, ಹಿಂದೂ ಸಮಾಜಕ್ಕೆ ಹಾಗೆ ಆಗ್ತದೆ, ಹೀಗೆ ಆಗ್ತದೆ, ನಮ್ಮ ದೇವಸ್ಥಾನಗಳೆಲ್ಲ ಹೋಗ್ತದೆ, ಏನೇನೋ ಎಬ್ಬಿಸಿಬಿಡೆ. ನೀವೇನು ಮಾಡ್ತೀರಿ? ಆದರೆ ಹಿಂದೆ ಹೋಗ್ತೇನೆ, ಅಯ್ಯೋ ನಮ್ಮ ಧರ್ಮಕ್ಕೆ ಏನೋ ಆಯಿತು ಅಂತ. ಇವರು ಪ್ರಭಾಕರ ಭಟ್ರು ಮತ್ತು ಅವರ ಸಂಗಡಿಗರು ನಿಧಾನವಾಗಿ ತಮಗೆ ಬೇಕಾದದ್ದನ್ನೆಲ್ಲ ಅಂಗಡಿ ಹಾಕಿಕೊಂಡು, ಅವರ ಅಂಗಡಿ ಇವರ ಹೆಸರಿಗೆ, ಇವರ ಅಂಗಡಿ ಅವನ ಹೆಸರಿಗೆ, ನೀವು ವಾಪಸ್ ಬರುವಾಗ ದೇವಸ್ಥಾನವಿಲ್ಲ, ದೇವರ ಮೂರ್ತಿ ಮಾತ್ರ ಬಾಚಿ. ಸುತ್ತ ನಮ್ಮ ಹಿಂದುತ್ವ, ನಮ್ಮ ಹಿಂದೂ ಧರ್ಮ ಅವನಮ್ಮ, ಹಿಂದೂ ಧರ್ಮವೂ ಇವರದ್ದೇ, ದೇವಸ್ಥಾನದ ಪ್ರಾಂಗಣವೂ ಇವರದ್ದೇ. ಇದು ಆಗುತ್ತಾ ಇದೆ. ಇದು ನೀವು ಜನರಿಗೆ ತಿಳಿಸಿರಿ. ಪಾತ್ರರು ನಮ್ಮ ಜನಕ್ಕೆ ಹಿಂದೂ ಧರ್ಮಕ್ಕೆ ದಾಲ ಆತಂಕ ಐತಿ. ಆಜು 1000 ವರ್ಷದಿಂದ ಒಂದು ಧರ್ಮ ಉಳಿದುಕೊಂಡು ಬಂದಿದೆ ಅಂದರೆ ಅದು RSS ಸ್ಥಾಪನೆ ಆದ ಮೇಲೆ ಹಿಂದೂ ಧರ್ಮ ಬಂದದ್ದಲ್ಲ.
ಒಂದೊಂದು ದೇವಸ್ಥಾನಗಳ ಇತಿಹಾಸ ನೋಡಿ ನೀವು. 2000 ವರ್ಷ, 3000 ವರ್ಷ, 800 ವರ್ಷ, ಸಾವಿರ ವರ್ಷಗಳ ದೇವಸ್ಥಾನಗಳು. ಮಕ್ಕಳು RS ತಕ್ಕಲು ಬರ್ತದೆ ಮಾಡ್ತೀನಿ ನಾನು ದೇವಸ್ಥಾನ. ಪ್ರಭಾಕರ ಭಟ್ರು ಶಂಕುಸ್ಥಾಪನೆ ಮಾಡ್ತೀನಿ ನಾನು ದೇವಪುರ ದೇವಸ್ಥಾನ. ಹೆಚ್ಚಿನ ಪಾತ್ರೆ ನಮ್ಮ ಹಿಂದುತ್ವ ಅಂತ ಒಂದು ಶಾಲು ಬಾಡುದು, ಒಂದು ಹಾಕೋದು ನಮ್ಮ ಹಿಂದುತ್ವ.